ಸಿಎಂ ಅಧಿಕಾರ ಹಂಚಿಕೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಧಿಕಾರ ಹಂಚಿಕೆ ಕುರಿತು ಹೇಳಿಕೆ ನೀಡಿದ ಜೆಡಿಎಸ್ ಶಾಸಕ ಸಿಎಂ ಬಣ ಸಿದ್ದುನೇ 5 ವರ್ಷ ಮುಖ್ಯಮಂತ್ರಿ ಎನ್ನುತ್ತಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ ಜೆಡಿಎಸ್ನ ಹಾಲಿ ಶಾಸಕ ಜಿಟಿ ದೇವೇಗೌಡರು. ಸಿಎಂ ಅಧಿಕಾರ ಹಂಚಿಕೆಗೆ ಇದು ಬೇರೆಯೇ ತಿರುವನ್ನ ಪಡೆದುಕೊಂಡಿದೆ. ಅಧಿಕಾರ ಹಂಚಿಕೆ ಕುರಿತು ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತಹ ಜೆಡಿಎಸ್ ಶಾಸಕ ಸಿಎಂ ಬಣ ಸಿದ್ದುನೇ 5 ವರ್ಷ ಮುಖ್ಯಮಂತ್ರಿ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ಇತ್ತ ಡಿಕೆ ಬೆಂಬಲಿಗರು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂತಿದ್ದಾರೆ. ಬಂಡೆ ಪರವಾಗಿ ಬ್ಯಾಟ್ ಬೀಸಿದ ಜೆಡಿಎಸ್ ಶಾಸಕ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಡಿಕೆ ಸಿಎಂ ಆಗೇ ಆಗ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಡಿಕೆ ಸಿಎಂ ಆಗಬೇಕಂದ್ರೆ ಸಿದ್ದು ಬೆಂಬಲ ಬೇಕು ಎಂದಿದ್ದಾರೆ. ಶಿವಕುಮಾರ್ ಪಟ್ಟಕ್ಕೇರಬೇಕೆಂದ್ರೆ ಸಿದ್ದು ಸಲಹೆ ಬೇಕು. ಬೆಂಗಳೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ. ಡಿಕೆ ಬಣ ಸ್ವತಂತ್ರವಾಗಿ ಹೋರಾಟ ಮಾಡಿದ್ರೆ ಡಿಕೆ ಸಿಎಂ ಆಗೋದಿಲ್ಲ. ಡಿಕೆ ಶಿವಕುಮಾರ್ ಸ್ವತಂತ್ರವಾಗಿ ರಣತಂತ್ರವನ್ನ ಹೂಡಿದ್ರೆ ಡಿಕೆ ಸಿಎಂ ಆಗೋದಿಲ್ಲ. ಡಿಕೆ ಶಿವಕುಮಾರ್ ಇಂಡಿಪೆಂಡೆಂಟ್ ಆಗಿ ಏನೇ ಸರ್ಕಸ್ ಮಾಡಿದ್ರು ಕೂಡ ಡಿಕೆಗೆ ಸಿಎಂ ಆಗೋ ಅವಕಾಶ ಇಲ್ಲ. ಡಿಕೆ ಸಿಎಂ ಆಗಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯರ ಬಣವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಸ್ವತಃ ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುವಂತಹದ್ದು. ಇಲ್ಲ, ನಾನು ಸಿಎಂ ಸಿದ್ದರಾಮಯ್ಯರವರ ಸಲಹೆಯನ್ನು ಕೂಡ ಪಡೆದುಕೊಳ್ಳೋದಿಲ್ಲ, ಸಿಎಂ ಸಿದ್ದರಾಮಯ್ಯರವರ ಯಾವುದೇ ತರಹದ ಸಲಹೆಗಳನ್ನು ಪಡೆದುಕೊಳ್ಳದೆ ನಾನು ಸಿಎಂ ಆಗಬೇಕು ಅಂದರೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಹಿನ್ನಡೆ ಆಗಬೇಕು. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರವರು ಅರೆಸ್ಟ್ ಆಗಬೇಕು. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರವರು ಅರೆಸ್ಟ್ ಆದರೆ ಸಾಂವಿಧಾನಿಕವಾದಂತಹ ರಾಜೀನಾಮೆ ಸಲ್ಲಿಕೆಯಾಗುತ್ತೆ. ಆಗ ಕಾಂಗ್ರೆಸ್ ಸರ್ಕಾರ ಅತಂತ್ರ ಸ್ಥಿತಿಗೆ ಬಂದಾಗ ಸಿಎಂ ಸ್ಥಾನಕ್ಕೆ ಮುಂದಿರತಕ್ಕಂತಹ ಆಯ್ಕೆ ಎಐಸಿಸಿ ಅಧ್ಯಕ್ಷರ ನಿರ್ಧಾರದಂತೆ ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು. ಇದು ವಾದಕ್ಕಂತ ನಾನು ಹೇಳಿದೆ. ಸಿಎಂ ಸಿದ್ದರಾಮಯ್ಯರಿಗೆ ರಾಜೀನಾಮೆ ಕೊಡುವಂತಹ ಸ್ಥಿತಿನೂ ಬಂದಿಲ್ಲ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಹಿನ್ನಡೆನೂ ಆಗಿಲ್ಲ. ಆದರೆ ವಾದಕ್ಕಂತ ಬಂದಾಗ ಈ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಏರೋದಕ್ಕೆ ಅವಕಾಶಗಳಿತ್ತು. ಆದರೆ ಅದು ಯಾವ ವಾತಾವರಣವೂ ಕೂಡ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಸಮರ್ಥವಾಗಿ ಸಿಎಂ ಸ್ಥಾನವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವೇಳೆ ಡಿಕೆಗೆ ಆ ಥರದ ಅವಕಾಶ ಬೇಕು ಅಂತ ಹೇಳಿದ್ರೆ ಈಗ ಮೈಸೂರಿನ ಶಾಸಕರು ಹೇಳಿರುವಂತಹದ್ದು ಇದು ತಲೆ ಕೆಡಿಸಿಕೊಳ್ಳಬಹುದಾದಂಥ ವಿಚಾರ ಅಲ್ಲ. ಕಾಂಗ್ರೆಸ್ನ ಶಾಸಕರು ಬಿಜೆಪಿಯ ಶಾಸಕರು ಹೇಳಿದ್ದಲ್ಲ. ಇದು ಜೆಡಿಎಸ್ನ ಕಾಂಗ್ರೆಸ್ ಬೆಂಬಲಿತ ಶಾಸಕ. ಈಗ ಶರತ್ ಬಚ್ಚೇಗೌಡರು ಹೆಂಗೆ ಕಾಂಗ್ರೆಸ್ ಬೆಂಬಲಿತ ಶಾಸಕರು, ಅದೇ ಥರ ಜೆಡಿಎಸ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಶಾಸಕರು ಅಂತ ಕರೆಸಿಕೊಳ್ಳುವ ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಪ್ರಮುಖರು ಜಿಟಿ ದೇವೇಗೌಡರು ಏನು ಹೇಳ್ತಿದ್ದಾರೆ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಬೇಕು ಅಂತ ಏನಾದರೂ ಇಷ್ಟ ಇದ್ದರೆ, ಆಸೆಗಳಿದ್ದರೆ ಅದು ಸಿದ್ದು ಬೆಂಬಲದಿಂದಲೇ ಆಗಬೇಕೇ ಹೊರತಾಗಿ ಸ್ವತಂತ್ರರಾದ ಯಾವುದೇ ಒಂದು ಸ್ವತಂತ್ರವಾದ ರಣತಂತ್ರಗಳಿಂದ ಸಿಎಂ ಆಗೋದಕ್ಕಾಗೋದಿಲ್ಲ. ಸಿಎಂ ಸಿದ್ದರಾಮಯ್ಯರ ಬೆಂಬಲ ಬೇಕು, ಸಿದ್ದರಾಮಯ್ಯರ ಬಣದ ಬೆಂಬಲ ಬೇಕು. ಆ ಬಣದ ಬೆಂಬಲ ಇದ್ದರೆ ಶಿವಕುಮಾರ್ ಸಾಹೇಬರು ಸಿಎಂ ಆಗುವಂಥ ಅವಕಾಶಗಳಿದೆ. ಇದು ಬೆಂಗಳೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರು ಈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಈಗ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಡಿಕೆ ಸಿಎಂ ಆಗಬೇಕಂದ್ರೆ ಸಿದ್ದು ನೇರವಾದ ಬೆಂಬಲ ಬೇಕಾಗುತ್ತೆ. ಡಿಕೆ ಸಿಎಂ ಆಗೇ ಆಗ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಆಗಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯರ ಪರಿಪೂರ್ಣ ಬೆಂಬಲ ಬೇಕು ಎಂದು ಜೆಡಿಎಸ್ ಶಾಸಕ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು.